Well, welcome back to students. Welcome to the Vera class. So today we are going to study another very important new topic. It is 3D geometry bucket. Okay. So 3D geometry ಒಂದು ಡಿಫಿಕಲ್ಟಿ ಇರುವಂತ ಚಾಪ್ಟರ್ ಅಲ್ಲ. ಡಿಫಿಕಲ್ಟಿ ಯಾಕೆ ಚಾಪ್ಟರ್ ಆಗತ್ತೆ ಅಂತಂದ್ರೆ ಇಫ್ ಯು ಆರ್ ಅನೇಬಲ್ ಟು ಇಮ್ಯಾಜಿನ್ ದ ಥಿಂಗ್ಸ್ ಇನ್ 3D ಒಳಗಡೆ ಯಾವುದೇ ಒಂದು ಪಾಯಿಂಟ್ ಆಗಲಿ ಒಂದು ಲೈನ್ ಆಗಲಿ ಅದನ್ನ ಇಮ್ಯಾಜಿನೇಷನ್ ಮಾಡೋಕೆ ಸಾಧ್ಯ ಆಗದೆ ಹೋದ್ರೆ ಅವಾಗ ಏನಾಗುತ್ತೆ ಅದು ಡಿಫಿಕಲ್ಟಿ ಆಗೋದು. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಚಾಪ್ಟರ್ ಡಿಫಿಕಲ್ಟಿ ಯಾಕೆ ಆಗೋದಂತಂದ್ರೆ ವೆಕ್ಟರ್ ಅಲ್ಜಿಬ್ರಾ ಏನ್ ಚಾಪ್ಟರ್ ಅದಲ್ಲ ಅದ್ರ ಕಂಟಿನ್ಯೂಯೇಷನ್ ಪಾರ್ಟ್ ಇಲ್ಲಿ ನಾವು ಕಲಿತಾರೆ. ಮೀನ್ಸ್ ಏನಪ್ಪಾ ಅಂತಂದ್ರೆ ಇಫ್ ಯು ಹ್ಯಾವಿಂಗ್ ಅ ಗುಡ್ ನಾಲೆಜ್ ಇನ್ ಯುವರ್ ವೆಕ್ಟರ್ ಅಲ್ಜಿಬ್ರಾ ಚಾಪ್ಟರ್ ದೆನ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ 3D geometry. ಓಕೆ, ಸೊ ವೆಕ್ಟರ್ ಒಳಗಡೆ ಏನೇನು ಕಲ್ತೀವಲ್ಲ ಅದನ್ನೆಲ್ಲನೂ ನಾವು ನಾಲೆಜ್ನ ಇಲ್ಲಿ ಅಪ್ಲೈ ಮಾಡಲೇಬೇಕಾಗುತ್ತೆ. ಸೊ ದಟ್ಸ್ ವೈ ದಿಸ್ ವಿಲ್ ಬಿಕಮ್ ಲೆಸ್ ಡಿಫಿಕಲ್ಟಿ ಟು ಅಂಡರ್ಸ್ಟ್ಯಾಂಡ್ ಸಮ್ ಟೈಮ್. Yes, so in this chapter in the 3D geometry we are going to study the first point. On the first point kalitirtivi direction cosines of a line. What is meant by the direction cosines? What are the direction cosines of a line? Yes, but this topic we studied in our vector algebra. Vector algebra ಒಳಗಡೆ ಈ ಟಾಪಿಕ್ ನಾವು ಕಲ್ತೀವಿ. ಏನಂತ ಹೇಳಿ direction cosines of a vector ಅಂತ ಹೇಳಿ direction ratios of a vector ಅಂತ ಹೇಳಿ ಇದನ್ನ ಕಲ್ತೀವಿ ನಾವು. ಇದಾ ಕ್ಲಿಯರ್? ಸೊ ಅದೇ ಥಿಯರಿಯನ್ನ ನಾವು ಇಲ್ಲಿ ಲೈನ್ ಬಗ್ಗೆ ಅಪ್ಲೈ ಮಾಡಬೇಕು. ಇದಾ ಕ್ಲಿಯರ್? ಎಸ್. ಸೊ ಅದೇ ಥಿಯರಿ ನಾವು ಇಲ್ಲಿ ಅಪ್ಲೈ ಮಾಡ್ತೀವಿ. ಏನಂತ ಹೇಳಿ ಸೊ ಬರೀ ಏನ್ ಮಾಡೋಣ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಸೊ ಇದೇನದ ನಮ್ದು 3 dimensional geometry ಅದ 3 dimensional coordinate system ಅದ. ಓಕೆ, ಸೊ ದಿಸ್ ಇಸ್ ದ ಪಾಯಿಂಟ್ O. ಸೊ ಐ ವಿಲ್ ಕನ್ಸಿಡರ್ ಅ ಪಾಯಿಂಟ್ P. ಸೊ ಈ ಪಾಯಿಂಟ್ P ದ ಪೊಸಿಷನ್ ವೆಕ್ಟರ್ ನಮಗೆ ಗೊತ್ತಾಗ್ತದೆ, ನಾವು ಕ್ಯಾಲ್ಕುಲೇಟ್ ಮಾಡಬಹುದು. Yes, so this is the point P. It is x, y, z. ಹೌದಾ? ಸೊ ಈ ಪಾಯಿಂಟ್ ದ ಪೊಸಿಷನ್ ವೆಕ್ಟರ್ ಏನಾಗ್ತದೆ OP ವೆಕ್ಟರ್ ಅಂತ ಹೇಳಿ. ಸೊ OP is the vector. It is written in the format of xi plus yj plus zk. ಹೌದಾ? ಸೊ OP vector is the position vector of the point P ಅಂತ ಹೇಳಿ. Yes, so this vector makes an angle with the positive direction of x, y and z axis. Positive direction of x axis ಜೋಡಿ ಒಂದು angle ಮಾಡ್ತದೆ. ಏನಂತ ಹೇಳಿ alpha. Similarly, positive direction of x ಜೋಡಿ ಏನಾಗ್ತದೆ y ಜೋಡಿ it makes an angle, it is beta, and positive direction of z ಜೋಡಿ it is gamma. Yes, so ಇದೇ angles ನಾವು ಏನಂತ ಕರಿತೀವಿ directed angles of the OP vector, means of the line segment OP ಅಂತ. ಹೌದಾ? ಸೊ alpha, beta and gamma are directed angles ಅಂತ ಕರಿತೀವಿ. Directed angles ಅಂತ. These are called the directed angles. Okay, so now the cosine values of these directed angles. The cosine values of these directed angles. So means the cos alpha, cos beta, and cos gamma. So cosine values of these directed angles are called the direction cosines. Direction cosines. ಹೌದಾ? ಸೊ ಇದನ್ನ ನಾವು ಎಲ್ಲಿ ವೆಕ್ಟರ್ ಚಾಪ್ಟರ್ ಒಳಗೆ ಕಲ್ತಿರ್ವಿ. ಸೊ ವಾಟ್ ಆರ್ ದ ಡೈರೆಕ್ಷನ್ ಕೋಸೈನ್ಸ್ ಅಂತ ಹೇಳಿ ಇದನ್ನೇ ನಾವು ಏನ್ ಮಾಡ್ಬೇಕಾಗತ್ತ ಒಂದು ಲೈನ್ ಅಪ್ಲೈ ಮಾಡ್ತೀವಿ. 3D geometry ಒಳಗಡೆ ಒಂದು ಲೈನ್ ಗೆ ಅಪ್ಲೈ ಮಾಡ್ತೀವಿ. ಇದಾ ಕ್ಲಿಯರ್? ಎಸ್. ಸೊ ದೀಸ್ ಆರ್ ಡಿನೋಟೆಡ್ ಬೈ ದ ಫಾರ್ಮ್ಯಾಟ್ ಆಫ್ L equal to be cos alpha, M equal to be cos gamma, and N equal to be cos. So M equal to cos beta and N equal to be cos gamma. So these are the direction cosines of the vector OP. ಹೌದಾ? ಸೊ OP ಅನ್ನೋದು ವೆಕ್ಟರ್ ಆಯಿತು, ಬಟ್ ವಿ ನೋ ಹೌ ಟು ರಿಪ್ರೆಸೆಂಟ್ ದ ವೆಕ್ಟರ್ ಅಂತ ಹೇಳಿ. ಎಸ್. ಸೊ ಅ ವೆಕ್ಟರ್ ಕ್ಯಾನ್ ಬಿ ರಿಪ್ರೆಸೆಂಟೆಡ್ ಬೈ ಅ ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್. ಏನಂತ ಹೇಳಿ? ಡೈರೆಕ್ಟೆಡ್ ಲೈನ್ ಸೆಗ್ಮೆಂಟ್ whose initial and terminal point is specified. ಅದಕ್ಕೊಂದು ಇನಿಷಿಯಲ್ ಪಾಯಿಂಟ್ ಇರ್ತದೆ, ಇನ್ನೊಂದು ಟರ್ಮಿನಲ್ ಪಾಯಿಂಟ್.
ಅಂದ್ರೆ ವೆಕ್ಟರ್ ಅನ್ನೋದು ವೆಕ್ಟರ್ ಹೇಳಿದ್ರೆ ಅದೊಂದು ಲೈನ್ ಒಂದು ಸೆಗ್ಮೆಂಟ್ ಆಗಿರ್ತದೆ. ಇದಾ ಕ್ಲಿಯರ್? ಎಸ್. ಈಗ ನಾವು ಏನ್ ಮಾಡೋಣ, ಇದು ವೆಕ್ಟರ್ ಅಂತಂದ್ರೆ ಹೌದಾ? ಸೊ ನಾವೇನ್ ಮಾಡ್ತೀನಿ, ಇದೊಂದು ಲೈನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡ್ತೀನಿ. ಎಸ್. ಸೊ ವಿ ಕನ್ಸಿಡರ್ ದಿಸ್ ಅದನ್ನು ಲೈನ್ ಅಂತ ಕಡೆ ಹೌದಾ? ಸೊ ಈ ಲೈನ್ ಏನ್ ಮಾಡ್ಲಿಲ್ಲ, ನೀವು ಟ್ರಾವೆಲಿಂಗ್ ಇಟ್ ಇಸ್ ಟ್ರಾವೆಲಿಂಗ್. ಎಸ್. ಹಂಗಂತ ಹೇಳಿ ಈ ಲೈನ್ ಇಲ್ಲೇ ಟ್ರಾವೆಲಿಂಗ್ ಆಗಲ್ಲ, ಇದು ಈ ಡೈರೆಕ್ಷನ್ ಒಳಗೂ ಟ್ರಾವೆಲಿಂಗ್ ಆಗ್ತದೆ. ಇಲ್ಲಿ ಇಟ್ ಇಸ್ ದಿಸ್ ವೇ ಆಲ್ಸೋ. ಎಸ್. ಸೊ ಮೀನ್ಸ್ ಈಗ ಏನಾಯ್ತಿದ್ದು, ಒಂದು ಎಲ್ ಅನ್ನೋ ಲೈನ್ ಓ ಎಲ್. OL become as a line. Yes. So this line also makes an angle alpha, beta, and gamma with the positive direction of x-axis. Similarly, they are called as the directed angles. The directed angles made by this line with the positive direction of x, y, and z-axis. Okay. Yes. So similarly, if I consider the direction cosines of these directed angles will become as the direction cosines of that line. A line though direction cosines ಅಂತ ಆಗಿರುತ್ತೆ. ಇದಾ ಕ್ಲಿಯರ್? ಎಸ್. ಸೊ ನಾವು ಕಮ್ ಬ್ಯಾಕ್ ಟು. ಸೊ ಇಲ್ಲಿ ವೆಕ್ಟರ್ ಒಳಗಡೆ ಪ್ರಾಬ್ಲಮ್ ಏನಿಲ್ಲಪ್ಪ ಅಂತಂದ್ರೆ ಅದು ಒಂದೇ ಡೈರೆಕ್ಷನ್ ಇರುತ್ತೆ. ವೆಕ್ಟರ್ ಇಟ್ ಇಸ್ ಟ್ರಾವೆಲಿಂಗ್ ಇನ್ ಒನ್ ಡೈರೆಕ್ಷನ್, ಗೋ ಟು ಪಿ ಅಂತ ಒಂದು ಡೈರೆಕ್ಷನ್ ಹೋಗುತ್ತೆ. ಬಟ್ ಲೈನ್ ಹಂಗಿಲ್ಲ, ಈ ಲೈನ್ ಡೈರೆಕ್ಷನ್ ಇಲ್ಲಿನದ ಈ ಲೈನ್ ಇಲ್ಲೂ ಟ್ರಾವೆಲ್ ಆಗ್ತದೆ. ಎಸ್. ಇಟ್ ಇಸ್ ದ ಬೈ ಡೈರೆಕ್ಷನ್. ಹೌದಾ? ಸೊ ಅವಾಗ ಏನಾಗುತ್ತೆ, ಈ ವೆಕ್ಟರ್ ರಿವರ್ಸ್ ಹೊಂಟದಲ್ಲ ಅದು ಕೂಡ ಒಂದು ಆಂಗಲ್ ಎಕ್ಸಿಬಿಟ್ ಮಾಡುತ್ತೆ. ಅದು ನೋಡಿ ಪಾಸಿಟಿವ್ ಡೈರೆಕ್ಷನ್ ಆಫ್ x ಆಕ್ಸಿಸ್ ನೋಡಿ. ಎಸ್. ಸೊ ಈ ಆಂಗಲ್ ವ್ಯಾಲ್ಯೂ ಏನಿರುತ್ತೆ, ಇಟ್ ಈಸ್ ಪೈ ಮೈನಸ್ ಆಲ್ಫಾ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ಆಲ್ಫಾ ಇದೆ. ಸೊ ಮೀನ್ಸ್ ದಿಸ್ ವ್ಯಾಲ್ಯೂ ಇಸ್ ಟೋಟಲಿ ಏನಂದ್ರೆ ಲೈನ್ ಈ ತರ. ಸೊ ದಿಸ್ ವಿಲ್ ಬಿಕಮ್ ಆಸ್ ಪೈ ಮೈನಸ್ ಆಲ್ಫಾ. ಎದ್ರ ಜೋಡಿ x ಆಕ್ಸಿಸ್ ಜೋಡಿ, x ಆಕ್ಸಿಸ್ ಜೋಡಿ. ಎಸ್. If I take it with the y axis, so means it will become as a pi minus beta. Yeah, angle of pi minus beta with the y axis. Similarly, pi minus gamma with z axis. Yes, so these are also called the directed angles of the line O L dash. I will call this as O L dash. Okay, so therefore, if you consider the direction cosine, means the cosine is values of these directed angles. ಈ directed angle cosine is values consider ಮಾಡಿದ್ರಪ್ಪ ಅಂತಂದ್ರೆ ಏನಾಗುತ್ತೆ ಸೊ cos of pi minus alpha ಒಂದು ಬರುತ್ತೆ, ಇನ್ನೊಂದು cos of pi minus beta ಬರುತ್ತೆ. ಎಸ್. ಇನ್ನೊಂದು cos of pi minus gamma ಅಂತ. ಓಕೆ. ಸೊ therefore this value will become as a minus l ಅಂತ ಕಡೆ. ಹೌದಾ? ಇದು ಮೈನಸ್ ಎಂ ಅಂತ ಕಡೆ, ಇದು ಮೈನಸ್ ಎನ್ ಅಂತ. So now look at here, there are two set of direction cosines for a single line. Is that clear? Yes. So now before what we studied, the direction cosines of a vector. A vector can have only one pair of direction cosines, but in the case of line, the line has the set, means the set of direction cosines we are getting for the single line. So they are what? Plus r minus l plus r minus m and plus r minus m. So these are the direction cosines. Now abbreviate ಮಾಡ್ತಾರೆ. Okay, so direction cosines of a line. Okay, so this is whatever the direction cosines of a line. The line is the direction cosines. Yes, so remember this all thing and write down this. Yes, so we'll go for the next concept. Okay. So come to the next point. So we studied what is meant by direction cosine of a line. So ಇನ್ನೊಂದು ಪಾಯಿಂಟ್ ಏನು ಕಲಿತೀವಿ ಅಂತಂದ್ರೆ ಇಲ್ಲಿ, so direction, so I will write short here. So direction ratios of a line and direction cosines of a line ಮುಗೀತೀಗ. So direction ratios of a line ಅಂತ. What is meant by direction ratios of the line? Okay, so ಇದನ್ನ ಸ್ಟಡಿ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಲೈನ್ ಡೈರೆಕ್ಷನ್ ರೇಷಿಯೋ ಸ್ಟಡಿ ಮಾಡೋದಕ್ಕೆ ಮುಂಚಿತವಾಗಿ ನಾವು ಇನ್ನೊಂದು ಟಾಪಿಕ್ ಅಂದ್ರೆ ಒಂದು ವೆಕ್ಟರ್ ಟಾಪಿಕ್ ಏನದಲ್ಲ ಅದ್ರೊಳಗೆ ಸ್ವಲ್ಪ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಏನಂತ ಹೇಳಿ, ಸೊ ವಿ ನೋ ದ್ಯಾಟ್ ಒಂದು ವೆಕ್ಟರ್ ನ ಆರ್ ಅಂತ, ಫಾರ್ ಎಕ್ಸಾಂಪಲ್ ವೆಕ್ಟರ್ ಆರ್ ಇಸ್ ಗಿವನ್ ಏನಂತ ಹೇಳಿ, ಎಕ್ಸ್ ಐ ಪ್ಲಸ್ ವೈ ಜೆ ಪ್ಲಸ್ ಝೆಡ್ ಕೆ ಅಂತ.
Yes, so mean the position vector of any point in a space. Space ಒಳಗಡೆ ಅಥವಾ 3D plane ಒಳಗಡೆ ಒಂದು ಪಾಯಿಂಟ್ ಇದೆ, ಅದರ ಪಾಯಿಂಟ್ ದ position vector ಇದೆ. Okay, yes, so I will write here another thing. ನಮಗೆ ಇದು ಗೊತ್ತಲ್ಲ, r cap ಅಂದ್ರೆ ಏನು, ಯೂನಿಟ್ ವೆಕ್ಟರ್ ಆಫ್ ದ ವೆಕ್ಟರ್. ಸೊ ಯೂನಿಟ್ ವೆಕ್ಟರ್ ಅಲಾಂಗ್ ದ ವೆಕ್ಟರ್ r ಅಂತ ಹೇಳಿ, ಹೌದಾ? ಸೊ ಇದನ್ನ ನಾನು ಹಿಂಗೆ ಬರೀತೀನಿ, ಏನಂತಂದ್ರೆ l into I cap plus m into j cap plus n into k cap. Yes, so ಏನು ಡಿಫರೆನ್ಸ್ ಇದ್ರೊಳಗಡೆ ಇದು. Yes, so we studied, ಇದನ್ನ ಕಲ್ತಿದ್ವಿ ಏನಂತ ಹೇಳಿ, when the vector is represented in this way, actual vector. Yes, so r vector is equal to x I cap y j cap plus z into k. Yes, so the scalar components of the vector, scalar component of this vector are nothing but they are denoted as a direction ratios. They are denoted by direction ratios. Yes, so in this case, look at here. If the vector is given in the format of unit vector, if the vector is given in the format of unit vector, yes, abaga ee scalar quantity ಏನದಲ್ಲ, sorry, LMN ಇವು direction cosines ಅಂತ ಹೇಳಿ ಅನ್ಸ್ಕೊಳ್ತಾರೆ. Yes, the vector is given in this format, then the scalar components are called their direction ratios of that vector. If the vector is given in the unit vector format, then scalar components are nothing but they are direction cosines ಅಂತ ಹೇಳಿ. ಹೌದಾ? Remember this ಈ point. Second point ಏನಪ್ಪಾ ಅಂತಂದ್ರೆ, if the vector r is given, for example, I will not take here the vector, I will write here AB. So A ಅನ್ನೋದು ಪಾಯಿಂಟ್ ಇದೆ, B ಅನ್ನೋದು ಮತ್ತೊಂದು ಪಾಯಿಂಟ್ ಇದೆ, x1 y1 z1 and B ಅನ್ನೋದು x2 y2 z1. The position vector of AB, yes, and when given now, it is given by x2 minus x1 into I cap, y2 minus y1 into j cap plus z2 minus z1 into k cap. Yes, so note it. So these are the scalar component of this vector. So what we previously known, it is known that if any vector represented in this way, the scalar components are nothing but they are direction ratios of that vector. Yes, similarly, you will know scalar components. Is that clear? So these scalar components are called the direction ratios of the vector AB. Yes, so now here, so this is what your the direction, so this is what your unit vector. So the components, the scalar components are denotes the direction cosines. Yes, so ಇದನ್ನು ನಾವು ಯೂನಿಟ್ ವೆಕ್ಟರ್ ಆಗಿ ಕನ್ವರ್ಟ್ ಮಾಡಿ ಅವಾಗ ಏನಾಗುತ್ತೆ, ಸೊ AB cap ಅಂತ, ಹೌದಾ? AB cap is equal to B ಯಾವಾಗ ಬರುತ್ತೆ, so when you divide this AB cap, when we divide this AB vector by its magnitude, if I divide this magnitude means this will convert it in unit vector, because we have the unit vector formula, r cap is equal to be r vector divided by magnitude of r vector. So this what we have here. So I want to convert this format in terms of this format. ಅವಾಗ ಏನು ಮಾಡ್ತೀನಿ, ಇದಕ್ಕೆ magnitude of AB ಇಂದ ಡಿವೈಡ್ ಮಾಡ್ತೀನಿ. ಹಂಗಂತ ಹೇಳಿದ್ರೆ we are dividing the magnitude of AB throughout this vector. ಹೌದಾ? ಸೊ ಇಲ್ಲಿ ಡಿವೈಡ್ ಮಾಡಿದ್ರೆ ಅವಾಗ ಇಲ್ಲೇನು ಬರ್ತದೆ, x2 minus x1 divided by magnitude of AB vector into I cap plus y2 minus y1 divided by magnitude of AB vector into j cap. ಹೌದಾ? Okay, so plus z2 minus z1 divided by AB vector means the magnitude of AB vector into k cap. Yes, so now this vector is converted in this format by dividing its magnitude. Either magnitude the divide ಮಾಡಿದ್ಮೇಲೆ ಅದೇನಾಗುತ್ತೆ, ಯೂನಿಟ್ ವೆಕ್ಟರ್ ಒಳಗಡೆ ಕನ್ವರ್ಟ್ ಆಗುತ್ತೆ. ಹೌದಾ? ಸೊ ಯೂನಿಟ್ ವೆಕ್ಟರ್ ಕಾನ್ಸೆಪ್ಟ್ ನಾವು ಈ ಕಾನ್ಸೆಪ್ಟ್ ನ ಇಲ್ಲಿ ಅಪ್ಲೈ ಮಾಡ್ತೀವಿ. ಆವಾಗ ಈ ವೆಕ್ಟರ್ ಕಾಂಪೋನೆಂಟ್ ಅದ, ಸಾರಿ ಈ ಸ್ಕೇಲಾರ್ ಕಾಂಪೋನೆಂಟ್, ಈ ಸ್ಕೇಲಾರ್ ಕಾಂಪೋನೆಂಟ್, ಈ ಸ್ಕೇಲಾರ್ ಕಾಂಪೋನೆಂಟ್ ಏನು ಅನ್ಸ್ಕೊಳ್ತವೆ ಇಲ್ಲಿ, ಡೈರೆಕ್ಷನ್ ಕೊಸೈನ್ಸ್ ಆಫ್ ಅ ವೆಕ್ಟರ್ ಅಂತ ಹೇಳಿ. Okay, so this we know in the previous lecture. So let's start with the another point here. It is a very important. Yes, what is that? How to calculate the direction ratios of a line? Means what are the direction ratios of the line?
Yes, so let's start with that. So remember this point and write down this answer. Okay, so write down. So I will go for the next thing. It is how to define a direction ratios of the line method. ಈ ಕಾನ್ಸೆಪ್ಟ್ ಯಾಕೆ ಬೇಕು ಅಂತಂದ್ರೆ ಈ 3D ಜಿಯೋಮೆಟ್ರಿ ಒಳಗಡೆ ಇನ್ನೊಂದು ಕಾನ್ಸೆಪ್ಟ್ ಬರ್ತದೆ, ಇಕ್ವೇಷನ್ ಆಫ್ ದ ಲೈನ್ ಅಂತ ಹೇಳಿ, ಅಲ್ಲಿ ಇದು ಹೆಲ್ಪ್ ಆಗುತ್ತೆ. ಎಸ್, ಸೊ ವೆಕ್ಟರ್ ಒಳಗಡೆ ಯಾವುದಕ್ಕೆ ನಾವು ಡೈರೆಕ್ಷನ್ ರೇಷಿಯೋಸ್ ಅಂತೀವಿ, ಯಾವುದಕ್ಕೆ ಡೈರೆಕ್ಷನ್ ಕೊಸೈನ್ಸ್ ಅಂತೀವಿ ಅಂತ ಕಡೆ ಈ ಕಾನ್ಸೆಪ್ಟ್ ನಮಗೆ ಗೊತ್ತಿದ್ದಪ್ಪ ಅಂತಂದ್ರೆ ವಿ ಕ್ಯಾನ್ ಏಬಲ್ ಟು ಡಿಸ್ಟಿಂಗ್ವಿಶ್ ದ ಡೈರೆಕ್ಷನ್ ರೇಷಿಯೋಸ್ ಅಂಡ್ ಡೈರೆಕ್ಷನ್ ಕೊಸೈನ್ಸ್ when we are calculating the equation of the line in a 3D format. Okay, so let's move on the direction ratios. What is the definition of that? So definition of direction ratio, it is, what is the definition? So definition says what, that the three numbers proportional to the direction cosines. The three numbers, the proportional to the direction cosines, then they are called as direction ratios. Definition is the three numbers which are proportional to the direction cosines, they are called the direction ratios. So let's consider three numbers. A, B, and I will consider three numbers. A, B, C are any three numbers. Okay, so any three numbers. If these numbers are proportional to direction cosines, means A is proportional to the direction cosine N, B is proportional to direction cosine M, and C is proportional to direction cosine N. Yes, so if any number which are proportional to the direction cosines, they are called the direction ratio. Our number. Okay, so in some time this concept is also called the direction numbers method. Direction ratios or direction numbers of the line method. Okay, so now here, so this can be written in the format of A is equal to some lambda into L into the variable. I will remove some of this proportionality constant and written in this format. Yes, so therefore B is equal to lambda into M and C is equal to B is lambda into N and third. Okay, so this is what you are thinking. So otherwise I can write this value as an A by lambda is equal to B by lambda is equal to B, sorry, not lambda, it is L and M, and this is C by N is equal to the lambda. So where lambda is nothing but it is an arbitrary constant, otherwise it is called the parameter. Okay, so remember this concept. What is the direction ratios? The direction ratios are nothing but they are proportional to the direction cosines. They are called the direction ratios. Is that clear? Yes, but one question arises. In the set of direction cosines line study maro time how many sets idu? 2 pair bartade, plus or minus n, plus or minus m, plus or minus n anta. Okay, so means a line has a set of direction cosines. Then how many direction ratios can have a line? Yes to direction cosines, yes to direction ratios on the line idava. Yes, ಈಗ ನೋಡಿ direction ratios ಅಂದ್ರೆ ಏನು? ಅವನ್ 3 numbers, they are just the 3 numbers. Yes, if they are 3 numbers means we can say that what will be the numbers. ಎಷ್ಟು numbers ಅದಾವ ಅಂತ ಹೇಳಿ ನಾವು ಹೇಳಕ್ಕಾಗಂಗಿಲ್ಲ, ಯಾಕಂದ್ರೆ just numbers ನಾವೇನ್ ಬೇಕಾದ್ರೂ ಬರ್ಬೋದು, ಹೌದಲ್ಲ? ಸೊ ಮೀನ್ಸ್ ಫಾರ್ ಎಕ್ಸಾಂಪಲ್ ಈಗ 2, 4, 6 ಅಂತ 2, 4, 6 ಏನು ಡೈರೆಕ್ಷನ್ ರೇಷಿಯೋಸ್ ಅದ, ಹೌದಾ? ಈ ಡೈರೆಕ್ಷನ್ ರೇಷಿಯೋಸ್ 2, 4, 6 ಅದ. ಇದನ್ನ ನಾವು ಹೀಗೆ ತಗೊಳ್ಬಹುದು, ಏನಂದ್ರೆ 4, 8, 12 4, 8, 12 ಅಂತ ಕನ್ಸಿಡರ್ ಮಾಡ್ಕೊಳ್ಬಹುದು. Yes, otherwise I can say 8, 16, 24 ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. So means we can have here the number of direction ratios, they are infinite number of direction ratios irbodu. Okay, so means remember this concept, the 3 numbers which are proportional to direction cosines, they are called the direction ratios.
Okay, so A, B, C are the direction ratios of the line. They are proportional. They are proportional here. Okay, idu nimage ತೋರಿಸಬೇಕಂತ ಬರೆದಿದ್ದಾರೆ ಅದು proportionality. They are proportional to here. Okay, so remember this concept. What is meant by direction ratios and what is meant by direction cosines. Yes, so let's move on some properties of the direction cosines and direction ratios. Note down this point. So well, come to back. So we know about what is meant by direction cosines and what is meant by direction ratios. Direction cosine andrenu, direction ratios andrenu gottayitu ಈಗ. Okay, so let's move on the some properties of direction cosines and direction ratios. Yes, so what are the properties we have here? Properties. The properties of direction cosines and direction ratios. So property number, what is it? If suppose a line has a direction cosines L, M, N. So L, M, and R what? They are direction cosines. These are the direction cosines of any line in a space. A line or space or like that. Other cosine, direction cosines L, M, and R. Yes, and these direction cosines are interrelated by the relation L square plus M square plus N square is equal to it is 100. So we know how to do this theorem. Yes, vector ಅಂದ್ರೆ ಏನು ಮಾಡಿದ್ವಲ್ಲ ಅದೇ ಕಾನ್ಸೆಪ್ಟ್ ನಾವು ಇಲ್ಲಿ ಅಪ್ಲೈ ಮಾಡಬೇಕು. Yes, so this is what our L square plus M square plus N square equal to it is 100. Okay, so this is what the first property. Second property ಏನಪ್ಪಾ ಅಂತಂದ್ರೆ yes, so if A, B, C are DRs ಏನಂದ್ರೆ direction ratios. Yes, and L, M, N ಇವೇನಿದು direction cosines of a line. Yes, so then we can say the interrelation between the direction cosines and the direction ratios. Direction ratios ಮತ್ತು direction cosine ನಡುವೆ ಒಂದು interrelation ಬರ್ತದೆ. ಏನಂತ ಹೇಳಿ, so L is equal to B, it is plus or minus A divided by under root of A square plus B square plus C square. ಹೌದಾ? So M value ಬರ್ತದೆ, M is equal to plus or minus A divided by under root of A square plus B square plus C square. Yes, so N is equal to ಬರ್ತದೆ plus or minus A divided by under root of A square plus B square plus C square. Yes, so this is only one relation. We have interrelation between direction ratios and direction cosines ನಡುವೆ ಈ relation. Yes, so means if you given the direction ratios, ನಿಮ್ಮ ಹತ್ರ direction ratios ಕೊಟ್ಟಿದ್ದಾರಪ್ಪ ಅಂತಂದ್ರೆ ನಿಮ್ಮ direction cosines ನ find out ಮಾಡಬಹುದು ಈ relation ನ ಯೂಸ್ ಮಾಡ್ಕೊಂಡು. Is that clear? Yes, so this is what your second property. Okay, so now property number 3. In property number 3 ಅಂದ್ರೆ yes, so collinear property ಅಂತ ಕರೀತಾರೆ. Yes, so collinear property ಅಂತ ಹೇಳಿ. Okay, so collinear property ಅಂತಂದ್ರೆ ಏನು, ಎರಡು ಲೈನ್ ಅದಾವೆ ಏನಂತ ಹೇಳಿ, ಒಂದು ಲೈನ್ L1 ಅದ, ಇನ್ನೊಂದು ಲೈನ್ L2. There are two lines L1 and L2. Yes, so L1 is having the direction ratios ಏನಂತ ಹೇಳಿ A1, B1, C, and this has A2, B2 and C1. Yes, if the two lines are collinear, then their direction ratios ಇರ್ತವ proportional ಇರ್ತವ. A1 divided by B1, A2 divided by B2, A1 divided by A2, A1 divided by it is A2, B1 divided by B2, C1 divided by C1. Okay, so remember this is what the collinear property. The two lines are proportional. If ಎರಡು ಲೈನ್ collinear ಅಂದ್ರೆ ಏನು, ಪ್ಯಾರಲಲ್ ಆಗಿ ಹೊಂಟಿದಾವ, ಇಲ್ಲ ಅಂದ್ರೆ ಒಂದೇ ಒಂದು ಲೈನ್ಗೆ ಹಿಂಗ ಹೊಂಟಿದಾವ. Okay, yes, collinear property. This is a line. ಇನ್ನೊಂದು L1 ಅದ, ಇನ್ನೊಂದು ಹಿಂಗೆ ಹೊಂಟಿದೆ L2 ಕಡೆ, ಅದು ಅಪೋಸಿಟ್ ಇರ್ಬೋದು, ಇಲ್ಲ ಸೇಮ್ ಡೈರೆಕ್ಷನ್ ಟ್ರಾವೆಲಿಂಗ್ ಮಾಡ್ತಿರ್ಬೋದು.
Yes, so depending upon that we can get in here some values. Yes, so this is what the property says, the collinearity. If the two ಅಲ್ಲಿ ಕೊಡ್ತಾರೆ ನೀವು 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್ ಕೇಳ್ತಾರೆ ನಿಮಗೆ. If the two lines are collinear, ಎರಡು ಲೈನ್ ಈಕ್ವೇಷನ್ ಕೊಡ್ತಾರೆ, ಅದು ನೀವೇನ್ ಮಾಡಬೇಕು ಅಂತ ಆ ಲೈನ್ ಎರಡು collinear ಅದಾವ ಇಲ್ಲಿ ಚೆಕ್ ಮಾಡ್ತಾರೆ ಮಾಡಬೇಕು, ಅದರ ಡೈರೆಕ್ಷನ್ ರೇಷಿಯೋಸ್ ಫೈಂಡ್ ಔಟ್ ಮಾಡಬೇಕು, ಇದನ್ನ ಚೆಕ್ ಮಾಡಿ ನೋಡಬೇಕು ಈ ಕಂಡೀಷನ್. Okay, so this is what even the property number, it is 4 here. So 3. So next move on to the property. Innondu property now study madidare. Property number 4 it is. So what is that? It is perpendicular property. Perpendicular property. So perpendicular property andre enu? If they are given two lines. So L1 ಆಮೇಲೆ L2 ಎರಡು ಲೈನ್ ಅದಾವ, ಈ ಎರಡು ಲೈನ್ ಇದಾವ. Yes, so this line are perpendicular. ಇದು ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಾರೆ, A1 B1 C1 ಅಂತ ಕಡೆ. ಇದು ಡೈರೆಕ್ಷನ್ ರೇಷಿಯೋಸ್ ಅದಾವ A2 B2 C2 ಅಂತ ಹೇಳಿ. So they are given here two lines L1 and L2. Yes, their direction ratios are there here. But ಏನು ಹೇಳ್ತಾರೆ ಅವರಲ್ಲಿ, L1 is perpendicular to L2 ಅಥವಾ L2 is perpendicular to L1 ಅಂತ ಹೇಳಿ. ಆವಾಗ ಈ ಕಂಡೀಷನ್ ಏನು ಚೇಂಜ್ ಆಗುತ್ತೆ ಇಲ್ಲಿ, A1 into A2 plus B1 into B2 plus C1 into C2 equal to be 0 ಇರ್ತದೆ. Okay, so A1 into A2 B1 into B2 C1 into C2 is equal to be 0. Yes, ಇದು ಡೈರೆಕ್ಷನ್ ರೇಷಿಯೋಸ್ ಇದ್ದಾಗ. ಇಲ್ಲಪ್ಪ ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟಿದ್ರಪ್ಪ ಅಂತಂದ್ರ ಏನಂತ ಹೇಳಿ, ಈ ಲೈನ್ L1 ಡೈರೆಕ್ಷನ್ ಕೊಸೈನ್ ಕೊಟ್ಟಿದ್ದಾರೆ, ಏನಂತ ಹೇಳಿ L1 L2 L3 ಸಾರಿ L1 M1 N2 ಏನಂತ ಹೇಳಿ L1 M1 N1 ಅವರಿದ್ರು L2 M2 N2 ಕೊಟ್ಟಾರಲ್ಲ ಅಂತಂದ್ರ ಅವಾಗ ಕಂಡೀಷನ್ ಏನಾಗ್ತದೆ, ಇದೇ ಕಂಡೀಷನ್ ಯೂಸ್ ಮಾಡ್ತೀವಿ. L1 L2 plus M1 M2 plus N1 N2 is equal to it is 0 ಅಂತ ಹೇಳುತ್ತೆ. So this is what even the perpendicular condition. When the two lines are perpendicular, we have there is this condition. When the lines are parallel or collinear, then we have condition. Okay, so ಇಲ್ಲಿ ಡೈರೆಕ್ಷನ್ ರೇಷಿಯೋ ಕೊಟ್ಟಾರೆ, ಬಟ್ ಡೈರೆಕ್ಷನ್ ಕೊಸೈನ್ಸ್ ಕೊಟ್ಟಂದ್ರೆ ಅವಾಗ ಕಂಡೀಷನ್ ಏನಾಗುತ್ತೆ, ಅವಾಗ ಕಂಡೀಷನ್ ಇದು ಅನ್ಸ್ಕೊಳ್ತಾರೆ ಏನು, L1 is equal to B plus R minus L2 ಇರ್ತದೆ, M1 is equal to B plus R minus M2 ಇರ್ತದೆ, N1 is equal to B plus R minus N2 ಇರ್ತದೆ. Okay, so this is what is when the lines are collinear, then their direction ratios are proportional ಇರ್ತವೆ, direction cosines ಇರ್ತವೆ equal ಇರ್ತವೆ, they are equal. Yes, so in this case we have this condition. Okay, so these are the four property. So let's move on our fifth property. What is the fifth property? The direction cosines and the direction ratios, the direction cosines of a direction ratios of a line which is passing through 2 points. Yes, ಒಳಗಡೆ ಎರಡು ಪಾಯಿಂಟ್ ಒಳಗಡೆ ಪಾಸ್ ಆಗಿರುತ್ತೆ. Yes, so right on this point we'll rub it off here. Yes, so line ಏನಾಗುತ್ತೆ, ಈ ತರ ಪಾಸ್ ಆಗಿರುತ್ತೆ ಎರಡು ಪಾಯಿಂಟ್ ಒಳಗಡೆ. So P x1 y1 z1 and q ಅಂತ ಹೇಳಿ x2 y2 it is z2. Okay, so ಆವಾಗ PQ ಅಂದ್ರೆ so line L ದು direction ratios, the line L ದು direction ratios ಏನಾಗ್ತಾವಪ್ಪ ಅಂತಂದ್ರೆ ಅವು x2 minus x1 y2 minus y1 and z2 minus z1 ಅಂತ ಹೇಳಿ. Okay, so ಎರಡು ಒಂದು ಲೈನ್ ಈ ಲೈನ್ L ಅದು, so ಈ ಎರಡು ಪಾಯಿಂಟ್ ಒಳಗಡೆ ಪಾಸ್ ಆಗಿರೋದ್ರಿಂದ ಆ ಲೈನ್ ಎರಡು ಡೈರೆಕ್ಷನ್ ರೇಷಿಯೋಸ್ ಇಲ್ಲಿ ಇರ್ತವೆ. So these are the direction ratios. ನಾವು ಇದೇ ಕಾನ್ಸೆಪ್ಟ್ ನ ವೆಕ್ಟರ್ ಒಳಗೆ ಅಪ್ಲೈ ಮಾಡಿದ್ವಿ. The direction ratios of a vector passing through 2 points ಅಂತ ಹೇಳಿ ಅವಾಗ ಒಂದು ಈಕ್ವೇಷನ್ ಬಂದಿತ್ತಲ್ಲ. So we seen that equation. Yes, ಏನಂತ ಹೇಳಿ ವೆಕ್ಟರ್ AB is equal to x2 minus x1 into bracket I. ಅಲ್ಲಿ x2 minus x1 ಏನಿತ್ತು ಅದೇ ಡೈರೆಕ್ಷನ್ ರೇಷಿಯೋಸ್, ಅದನ್ನೇ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ. ಎಸ್, ಜಸ್ಟ್ ದೇ ಆರ್ ಅಪ್ಲೈಯಿಂಗ್ ಹಿಯರ್ x2 minus x1 y2 minus y1 and z2 minus z1. These are the direction ratios of the line which is passing through the 2 point. ಹೌದಾ? ಹಾಗಾದ್ರೆ ಡೈರೆಕ್ಷನ್ ಕೊಸೈನ್ಸ್ ಏನಿದೆ, ಎಸ್ ಅವಾಗ ಡೈರೆಕ್ಷನ್ ಕೊಸೈನ್ಸ್ ಬರ್ತವಲ್ಲ x2 minus x1 divided by ಅಲ್ಲಿ ಏನು ಮಾಡಿದ್ವಿ ಮ್ಯಾಗ್ನಿಟ್ಯೂಡ್ ಆಫ್ AB.
ಎ ಬಿ ದಿಂದ ಡಿವೈಡ್ ಮಾಡಿದ್ವಿ. ಇಲ್ಲಿ ಏನು ಮಾಡ್ತೀವಿ, ಲೆಂತ್ ಆಫ್ ಎ ಬಿ ಲೆಂತ್ ಆಫ್ ಪಿ ಕ್ಯೂ ಅಂತ. ಸೊ ಪಿ ಕ್ಯೂ ದ ಲೆಂತ್ ಇದೆ. ಓಕೆ, ಸೊ y2 minus y1 divided by it is length of PQ. Next, z2 minus z1 divided by it is PQ. So this will become as your direction cosine. Okay, so remember these are 5 properties. They will help you to solve some examples on the base of direction ratios and direction cosines. Is that clear? Yes. So now note down these all the points. So we'll go for examples. Write on this. So welcome back. So let's discuss some examples on direction cosines and direction ratios of the line. Okay, so it will clear your all the doubts of the direction cosines and the direction ratios. Means how to find out the direction cosines of a line and direction ratios of a line in the different forms it is. Yes. So now come back to the first point, first example. Find the direction cosines. Find the direction DCs. So direction cosines of a line whose direction ratios are 1, 1, minus 1. Yes. So let's start the solution. So solution 1 it is. So what number solution it is? So what they given here? They given here the direction ratios. What they are? So 1, 1, minus 1. So means it is given that A value it is 1, B value it is 1, and C value it is minus 1. Yes. So you require to find out here what is the value of L and what is the value of M and what is the value of N here. So these values are required to be calculated here. Okay. So now, so we have the relation between the direction cosines and the direction ratios. What is that? L is equal to B plus R minus A divided by under root of A square plus B square plus C square. Similarly, we have M is equal to B. Similarly, we have N is equal to. Okay. So now here we have plus or minus something. So I will take here only one value, otherwise plus value, otherwise minus value. No problem at all here. So now I will substitute this value at here. So what will happen? A. So A is 1. It is given. So 1 it is given. It is plus or minus 1 divided by under root of A square. It is 1 square. It is 1 plus 1 square. It is 1 plus minus 1 square. It is also 1. So therefore here we have plus or minus 1 divided by it is under root of it is 3. Under root of it is 3. Yes. If I consider for the plus value, it will become as 1 divided by it is root 3. Yes. So similarly calculate what is the value of M. So M it is plus R minus B divided by under root of A square plus B square plus C square it is. Yes. So therefore here, so it will become as B. It is plus R minus 1 divided by the value of root of A square. So we calculated here. So this is what we root 3. Yes. So for plus value I will consider here 1 divided by it is root 3. Yes. Similarly, we are getting here M is equal to minus plus R minus C divided by it is root of A square plus B square plus C square. So here, so look, here we have minus 1. Yes. So means I will write here minus 1 divided by yes. What I can take here? So I will write here. So plus R minus of minus 1. So okay. So under root of it is 3. So I will consider for the positive value. So positive value means it will become as a minus 1 divided by it is root 3. Is that clear? So look at here. L value it is 1 divided by root 3, M divided by 1 divided by root 3, and N value it is minus 1 divided by root 3. So therefore direction cosines are what? 1 divided by root 3, 1 divided by root 3, and minus 1 divided by root 3. So this is what your example number 1 solution is. Okay. So write down this. So we'll go for second example. Example number 2 is what they given here. Yes. So
example number 2 solution. Yes, so now look at here. They asked here, find the direction cosines of a line. A direction cosines of a line which is equally inclined to the coordinate axis. Yes, ಏನಪ್ಪ ಅಂತಂದ್ರೆ ಒಂದು ಲೈನ್ ಅದ, ಆ ಲೈನ್ ಏನ್ ಮಾಡದ ಕೋಆರ್ಡಿನೇಟ್ ಆಕ್ಸಿಸ್ ಜೊತೆ ಈಕ್ವಲ್ ಆಗಿ ಇನ್ಕ್ಲೈನ್ಡ್ ಆಗಿದೆ. ಇನ್ಕ್ಲೈನ್ಡ್ ಅಂದ್ರೆ ಏನು? Yes, so I will show you. So now look at it. ಇಲ್ಲೊಂದು ಲೈನ್ ಹೋಗಿದೆ ಈಗ. Yes, so this line equally inclined to the coordinate axis. Coordinate axis ಜೊತೆ equally inclined ಅದ. ಏನಂತ ಹೇಳಿ ಇದು equally inclined ನೀವು ತೋರ್ಸಕ್ಕಾಗಿಲ್ಲ ಒಂದು ನಿಮಿಷ. So ನಾ ಇದನ್ನ ಡಯಾಗ್ರಾಮ್ ಇನ್ನೊಂದು ಟೈಪ್ ತೆಗಿತೀನಿ. So I will show this how equally inclined ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇದು ನಮ್ದು x ಆಕ್ಸಿಸ್ ಅಂತ ಕನ್ಸಿಡರ್ ಮಾಡೋಣ, ಇದು y, ಇದು z ಅಂತ ಹೇಳಿ, ಹೌದಾ? ಸೊ x y and sorry x y is z, here we have o. So this line here ಈ ತರ ಈ ಲೈನ್ ಈ ತರ ಉಂಟದ. ಈಕ್ವಲಿ ಇನ್ಕ್ಲೈನ್ಡ್ ಅಂತಂದ್ರೆ ಏನು? ಈ ಲೈನ್ x ಆಕ್ಸಿಸ್ ಜೊತೆ ಆಂಗಲ್ ಮಾಡುತ್ತೆ, y ಆಕ್ಸಿಸ್ ಜೊತೆ ಆಂಗಲ್ ಮಾಡುತ್ತೆ, ಅಥವಾ z ಆಕ್ಸಿಸ್ ಜೊತೆ ಆಂಗಲ್ ಮಾಡುತ್ತೆ. ಸೊ ಮೀನ್ಸ್ alpha, beta and gamma. Yes, so equally inclined ಅಂತಂದ್ರೆ ಏನು? ಈ angles ಏನಿರ್ತವೆ equal ಇರ್ತವೆ. Okay, the directed angles are equal in the case of line is equally inclined ಅಂತ ಹೇಳಿ, ಹೌದಾ? ಸೊ ಈ ಡಯಾಗ್ರಾಮ್ ನಲ್ಲಿ ತಕ್ಕೊಡ್ರಿ, ಯಾಕಂದ್ರೆ ಜಾಗ ಇಲ್ಲ. ಸೊ ಐ ವಿಲ್ ಸಾಲ್ವ್, ಎರೇಸ್ ಮಾಡ್ತಾ ಇದ್ದೀನಿ. Yes, so here if the line is equally inclined, ಏನಂತ ಹೇಳಿ ಲೈನ್ equally inclined, therefore we have alpha is equal to beta is equal to b gamma. These are the directed angle made by the line with the positive direction of x, y, z axis, ಹೌದಾ? ಸೊ ಇವೆಲ್ಲ ಈಕ್ವಲ್. ಎಸ್, ಸೊ ಈಗ ಡೈರೆಕ್ಷನ್ ಕೊಸೈನ್ಸ್ ಫೈಂಡ್ ಔಟ್ ಮಾಡಬೇಕು. ಡೈರೆಕ್ಷನ್ ರೇಷಿಯೋಸ್ ಅಂತೂ ಕೊಟ್ಟಿಲ್ಲ. ಹೆಂಗ್ ಮಾಡಪ್ಪ ಅಂತಂದ್ರೆ we have one relation, it is L square plus M square plus N square equal to another 1 ಅಂತ ಹೇಳಿ. Is that clear? Yes, so therefore L square equal to 1. But in terms of L ನಮಗೆ ಗೊತ್ತು ಏನಂತ ಹೇಳಿ, L ವ್ಯಾಲ್ಯೂ ಏನು ಬರ್ತದೆ ಅದು cos alpha ಅಂತ ಹೇಳಿ. So cos alpha it is square, cos beta it is square, cos gamma it is square equal to it is 1 ಅಂತ ಹೇಳಿ, ಹೌದಾ? ಈಗ ನೋಡಿ, alpha, beta, gamma ಏನದವ ಈಕ್ವಲ್, ದಿ ಆಲ್ ಆರ್ ಈಕ್ವಲ್ಸ್, ದೇ ಆರ್. So therefore I can write here for consideration only one value, it is cos 3, so 3 into cos alpha square equal to it is 1 ಅಂತ ಹೇಳಿ. ಯಾಕಂದ್ರೆ alpha ಯಾರಪ್ಪ ಅಂತಂದ್ರೆ beta equal to alpha ಇದೆ, gamma equal to alpha. Okay, so therefore it is 3 cos square alpha. So therefore cos square alpha it is equal to 1 divided by 3. So cos alpha in ಬರುತ್ತೆ, it is plus or minus 1 divided by it is root 3 ಅಂತ, ಹೌದಾ? So plus or minus 1 divided by root 3 ಬಂತು. ಎದ್ರದ್ದು cos alpha it is. So what about the cos beta? Because cos beta ವ್ಯಾಲ್ಯೂ ಅದೇ ಬರುತ್ತೆ. So cos beta equal to plus or minus 1 divided by it is root 3. Yes, similarly we have cos gamma is equal to it is plus or minus 1 divided by it is root 3. So therefore you can write your direction cosine ಏನಂತ ಹೇಳಿ. So direction cosine ಏನು ಬಂತು? L equal to ಇದು, M equal to ಇದು ಬಂತು, N equal to ಇದು. So means plus or minus 1 divided by root 3 plus or minus 1 divided by root 3 plus or minus 1 divided by it is root 3. So this is L and N here. So this is how to solve your example number 2. Okay, so write down this format. Okay, so well, so let's solve example number 3. Example number 3 na solve ಮಾಡೋಣ ಈಗ. So solution of 3. Yes, in ಹೇಳಿದ್ದಾರೆ, find the direction cosine of a line joining the points 2 minus 1 3 and 3 1 minus 2 ಅಂತ. Is that clear? Yes, so one line ಅದ. Okay, ಈ ಲೈನ್ ಎಲ್ಲಿ ಏನು ಮಾಡ್ಲಿಕ್ಕೆ ಅದಲ್ಲ, ಎರಡು ಪಾಯಿಂಟ್ ಮಾಡಿ ಪಾಸ್ ಆಗ್ಲಿಕ್ಕೆ.
ಯಾವುದು 1 is the point given. It is 2, minus 1, 3 and 3, 1, minus 2 it is. Yes, so we have to find the direction cosine of the line joining of these 2 points. ಈ line ಈ point ನ join ಮಾಡಲಿರೋದು ಆ point ಆ line ದ direction cosine find out ಮಾಡಬೇಕಾಗಿದೆ. Yes, so theory apply ಮಾಡ್ರಿ. ಏನಂತ ಹೇಳಿ we know that if any 2 points are joined by a line, yes, so theory ಏನದು, so p of x1 y1 z1 ಅಂತ ಕನ್ಸಿಡರ್ ಮಾಡ್ರಿ, q of x2 y2 z2. ಹೌದಾ? If the line joining the 2 points, then we have the direction cosines. What are that? The direction cosines are given by the line joining the 2 points. It is given by, it is x2 minus x1 divided by the length of PQ. Next, y2 minus y1 divided by length of PQ. Next, z2 minus z1 divided by, it is length of PQ. Okay, so these are what your direction cosines ಅಂತ. Yes, ಈಗ x2 minus x1 find out ಮಾಡಬಹುದು. ಯಾಕಂದ್ರೆ ಇದೆ x2 minus x1 ಅಂದ್ರೆ 3 minus 2 ಬರುತ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, PQ, length PQ ಅಂತ. Yes, so now length of PQ, so means PQ length is given by, it is under root of, means we are applying here distance formula in 3D format. What is that? We have, it is, so x2 minus x1 whole square plus y2 minus y1 whole square plus z2 minus, it is z1 whole square. So this we could be, so this we require to solve here. So now, so we'll write here directly. So what is that? So x2 minus x1, x2 ಯಾವುದು 3 ಅಲ್ಲಿ, so 3 minus 2, it is 1. So x2 minus x1, it is 1 square plus y2 minus y1, 1 minus of minus, it is plus, so means it is 2 square plus, next we have here z2 minus z1, so minus 2 minus 3, so minus of 5 it is, minus 2 minus 3, it is minus 5, z2 minus z1, it is minus 5, it is whole square. So therefore you are getting here value. Yes, what is that? Under root of 1 plus 4 plus, it is 25. So therefore you are getting its value, it is 30. So length of PQ, so length of PQ, it is what? It is 30 it is. So now write down its direction cosines. So therefore direction cosines are, what are there? x2 minus x1, x2 minus x1, 3 minus 2, it is 1. So 1 divided by what we have? It is root of 30. Okay, so next y2 minus y1, y2 minus y1, it is 2. 2 divided by root of 30. Next we have here z2 minus z1, it is minus 5. So minus 5 divided by, it is under root of 30. So these are whatever direction cosines ಅಂತ. ಈಗ direction ratios ಹೇಳ್ತೀರಾ, ಏನು ಬರೀಬಹುದು direction ratios ಅಂತ ಹೇಳಿ? We can write here direction ratios. So direction ratios, what we have? These values 1, 2, minus 5, because the direction ratios are given by x2 minus x1, y2 minus y1, and z2 minus z1 ಅಂತ ಹೇಳಿ. So therefore the direction ratios are 1, 2 and minus 5. These are the direction ratios, and 1 divided by root 30, 2 divided by root 30, and minus 5 divided by root 30. These are the direction cosines of that line. Okay, so ಬರ್ಕೊಡ್ರಿ. Yes, so ಬರ್ಕೊಡ್ರಿ. Next example ಗೆ ಹೋಗೋಣ. Okay, so what is the next example here? Show that, ಬರ್ಕೊಡ್ಬೇಕಾ ಅಂತ ಹೇಳ್ತೀನಿ. Show that the points 2, 3, 4, minus 1, minus 2, 1, 5, 8, 7 are collinear. Okay, so ಒಂದು ನಿಮಿಷ ನಾನು ಮತ್ತೊಂದು ಸಲ ಎಕ್ಸಾಂಪಲ್ ಚೆಕ್ ಮಾಡ್ತೀನಿ ಇಲ್ಲಿ. Okay, so let's, ಇದು ಕರೆಕ್ಟ್ ಇದೆ. So do
-1 -2 का 5 8 7 ಕೊಲಿನಿಯರ್ ಅಂತ ಕಡೆ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಹೌದಾ? ಸೊ ನಾವು ವೆಕ್ಟರ್ ಒಳಗಡೆ ಕೊಲಿನಿಯರ್ ಅಂತಂದ್ರೆ ಪ್ರೂವ್ ಮಾಡೋದು ಏನ್ ಮಾಡ್ತಿದ್ವಿ? ಎಸ್ ಬಿ ಟೇಕನ್ ಎ ಪಾಯಿಂಟ್ ಬಿ ಪಾಯಿಂಟ್ ಸಿ ಪಾಯಿಂಟ್ ಅದ. ಸೊ ಪಾಯಿಂಟ್ ಎ ಪಾಯಿಂಟ್ ಬಿ ಪಾಯಿಂಟ್ ಸಿ ಅಂತ ಇವುದು ಕೊಲಿನಿಯರ್ ಆಯ್ತು ಅಂದ್ರೆ ಪ್ರೂವ್ ಮಾಡಬೇಕಾಗಿತ್ತು. ಏನ್ ಮಾಡ್ತಿದ್ವಿ? ಎ ಇಂದ ಬಿ ಗೆ ವೆಕ್ಟರ್ ಫೈಂಡ್ ಔಟ್ ಮಾಡ್ತಿದ್ವಿ. ಹೌದಾ? ಬಿ ಇಂದ ಸಿ ಗೆ ವೆಕ್ಟರ್ ಫೈಂಡ್ ಔಟ್ ಮಾಡ್ತಿದ್ವಿ. ಎಸ್ ಸೊ ಅವಾಗ ಏನ್ ಚೆಕ್ ಮಾಡ್ತಿದ್ವಿ? ಇದು ಸ್ಕೇಲಾರ್ ಮಲ್ಟಿಪಲ್ ಆಫ್ ಅನದರ್ ಐದು ಇಲ್ಲ ಅಂತ ಚೆಕ್ ಮಾಡ್ತಿದ್ವಿ. ಎಸ್ ಇಫ್ ದ ತ್ರೀ ಲೈನ್ಸ್ ಪಾಯಿಂಟ್ಸ್ ಆರ್ ಕೊಲಿನಿಯರ್ ದೆನ್ ವಿ ಹ್ಯಾವ್ ಟು ಚೆಕ್ ಇನ್ ದಿಸ್ ವೇ. ಇಲ್ಲಿ ಸಿಮಿಲರ್ ಏನ್ ಮಾಡ್ತೀವಿ ಈಗ 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 ಈ ಪಾಯಿಂಟ್ ಎ. ಸೊ ಐ ವಿಲ್ ಟೇಕ್ ದಿಸ್ ಪಾಯಿಂಟ್ ಆಸ್ ಅನ್ ಎ ಅಂತ. ಸೊ ಎ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ತೀನಿ. ಎ ಕಡೆ ಇಟ್ ಈಸ್ 2 3 4. ಬಿ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ -1 -2 and 1. And C I will consider it is 5 8 and 7. Yes, so now I have to show these 3 points are collinear. If these 3 points are collinear ಅಂತಂದ್ರೆ ಇದು ಲೈನ್ ಮೇಲೆ ಇದೆ. ಸೊ ಲೈನ್ ಫಾರ್ಮ್ಯಾಟ್ ಏನಿದೆ ನಮಗೆ? ಸೊ we have if the 3 points are collinear, if the lines are collinear ಇದ್ದಪ್ಪ ಅಂತಂದ್ರೆ ಅದರ ಡೈರೆಕ್ಷನ್ ರೇಷಿಯೋಸ್ ಏನಿರ್ತಾವ? a1 by a2, b1 by b2, c1 by c2 ಪ್ರಪೋರ್ಷನಲ್ ಇರ್ತಾವ. ಇದಾ ಕ್ಲಿಯರ್? ಈಗ ಏನ್ ಮಾಡೋಣ? a ಇಂದ b ಗೆ ಒಂದು ಲೈನ್ ಅಂತಂದ್ರೆ b ಇಂದ c ಗೆ ಒಂದು ಲೈನ್ ಅಂತಂದ್ರೆ. ಎಸ್ ಸೊ now I will calculate direction ratios of AB. means line segment AB ಏನ್ ಮಾಡ್ತೀನಿ? ಡೈರೆಕ್ಷನ್ ರೇಷಿಯೋಸ್ ಫೈಂಡ್ ಔಟ್ ಮಾಡ್ತೀನಿ. ಡೈರೆಕ್ಷನ್ ರೇಷಿಯೋಸ್ ಏನು ಫೈಂಡ್ ಔಟ್ ಮಾಡೋದು? x2 minus x1, y2 minus y1, z2 minus z1 ಅಂತ ಹೇಳಿ ಇದೆ ಇದರಲ್ಲ ಸರ್. ನಮ್ಗೆ ಗೊತ್ತಿಬಿಡ್ರಿ ನಾವು ಮಾಡ್ತೀವಿ ಅಂತ ಹೇಳಿ. ಹೌದು, ನೀವು ಮಾಡ್ತೀರಿ, ಅದೇ ಹೇಳ್ಬೇಕಾಗತ್ತೆ. ಹೌದಾ? ಕೆಲವೊಬ್ರು ಗೊತ್ತಿರಲ್ಲ. ಹೌದಾ? ಸೊ ಲೆಟ್ಸ್ ಸೊ ದಿಸ್ ವಿಲ್ ಬಿ ಸೊ ವಾಟ್ ಆರ್ ದ ಡೈರೆಕ್ಷನ್ ರೇಷಿಯೋಸ್? -1 -2. ಸೊ -1 -2 ಏನು ಬಂತು? -3 ಬಂತು. ಹೌದಾ? ಸೊ ನೆಕ್ಸ್ಟ್ ಏನಾಯ್ತು? ಸೊ ನೆಕ್ಸ್ಟ್ -2 -3 ಏನು ಬಂತು? -5 ಬಂತು. ಹೌದಾ? ಸೊ 1 -4 ಇಟ್ ಈಸ್ -3 ಬಂತು. ಸರಿ ಇದೆ? ಎಸ್ ಸೊ -1 -2 ಇಟ್ ಈಸ್ -3, -2 ಇಟ್ ಈಸ್ 3, ಇಟ್ ಈಸ್ -5. ನೆಕ್ಸ್ಟ್ 1 -4 ಇಟ್ ಈಸ್ -3. ಹೌದಾ? ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ ಈಗ? ಡೈರೆಕ್ಷನ್ ರೇಷಿಯೋಸ್ ಆಫ್ ಲೈನ್ BC ಫೈಂಡ್ ಔಟ್ ಮಾಡ್ತೀನಿ. ಹೌದಾ? ಬಿ ಇಂದ ಸಿ ಒಂದು ಲೈನ್ ಇದೆ, ಆ ಲೈನ್ ಡೈರೆಕ್ಷನ್ ರೇಷಿಯೋಸ್ ಫೈಂಡ್ ಔಟ್ ಮಾಡ್ತೀನಿ. ಏನಂತ ಹೇಳಿ? ಸೊ 5 minus of -1 z takes 2 minus x1. ಹೌದಾ? 5 minus 1 minus means plus ಆಯ್ತು. ಅವಾಗ 6 ಬಂತು. ಸರಿ ಇದೆ? ಎಸ್ ಸೊ ನೆಕ್ಸ್ಟ್ 8 minus of -2 ಏನ್ ಬಂತು? 10 ಬಂತು. ಹೌದಾ? ಸೊ 7 minus 1 ಇಟ್ ಈಸ್ 6 ಬಂತು. ಎಸ್ ಸೊ ಈ ಡೈರೆಕ್ಷನ್ AB ಡೈರೆಕ್ಷನ್ ರೇಷಿಯೋ ಅಂತ ಏನಂತ ಕನ್ಸಿಡರ್ ಮಾಡ್ತೀನಿ? A1 B1 C1 ಅಂತ ಕಡೆ ABC ಏನಂತ ಕನ್ಸಿಡರ್ ಮಾಡೋಣ? A2 B2 C2 ಅಂತ ಕಡೆ. ಎಸ್ ಸೊ therefore we are getting here. so let's check A1 by B1 ವ್ಯಾಲ್ಯೂ ಚೆಕ್ ಮಾಡ್ರಿ. ಹೌದಾ? ಸೊ A1 by B1 ಅಲ್ಲ, A1 by A2 value. So A1 by A2. So means -3 divided by 6 equal to B. -5 divided by 10 equal to B. Yes. So -3 divided by 6 ಅಂತ ಹೇಳಿ. ಹೌದಾ? ಸೊ ಈ ಎಲ್ಲದರ ರೇಷಿಯೋ ಏನ್ ಬರುತ್ತೆ ನೋಡ್ರಿ? 1 divided by 2 ಬರ್ತದೆ ಇಲ್ಲ? ಅದು -1 divided by 2 ಬರುತ್ತಾ? Yes. So now look at here. These ratios are proportional. Yes. ಇದು ರೇಷಿಯೋ ವ್ಯಾಲ್ಯೂ ಬರ್ತದ, ಒಂದು ಕಾನ್ಸ್ಟೆಂಟ್ ಬರ್ಲಿಕ್ಕತ್ತದ. So therefore you can say that these 3 points are collinear. Okay. So write down this all. Yes. So we'll go for some another examples. ಇನ್ನು ಸ್ವಲ್ಪ ಕೆಲವೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ಆಮೇಲೆ ಇಕ್ವೇಷನ್ 9 ಹೋಗೋಣ. Okay. So I